ನಮ್ಮ ಕರ್ನಾಟಕ ರಾಜ್ಯಾದ್ಯಂತ 2002-3 3-4ರಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಒಕ್ಕೂಟವನ್ನು ಸ್ಥಾಪನೆ ಮಾಡಿದಂಥ ನಮ್ಮ ಲೀಡರ್ ಶ್ರೀಮತಿ ಶೀಲಾ ಅನೀಶ್ ಅವರ ಆಶಯದಂತೆ ನಾವೆಲ್ಲ 2003-4ರಿಂದ ಇದನ್ನು ನೋಂದಣಿ ಮಾಡಿಸಿ ಇಡೀ ಕರ್ನಾಟಕಾದ್ಯಂತ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಮಹಿಳಾ ನ್ಯಾಯವಾದಿಗಳ ಸಮಿತಿಯನ್ನು ರಚನೆ ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿಯ ಮಹಿಳೆಯರನ್ನು ಒಳಗೊಂಡು ಆ ಸಮಿತಿ ರಚನೆಯಾಗಿದೆ. ಆ ಸಮಿತಿಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆಗೂ ಮಹಿಳಾ ನ್ಯಾಯವಾದಿಗೂ ಅವಳು ಮಾಡುವಂಥ ವೃತ್ತಿಯಲ್ಲಿ ಹೆಚ್ಚಿನ ಗೌರವ ಘನತೆ ಸಿಕ್ಕು ಅವರು ಯಶಸ್ವಿ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿ ಅನ್ನುವ ಮಟ್ಟದಲ್ಲಿ ನಾವು ಈ ನಮ್ಮ ಸಂಘಟನೆ ಕೆಲಸ ನಡೆಸಿದೆ. ಈ ನಮ್ಮ ಸಂಘಟನೆ ಭಾರತ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟ, ಅದರೂ ಕೂಡ ಫೌಂಡ್ರು ಪ್ರೆಸಿಡೆಂಟು ನಮ್ಮ ಶ್ರೀಮತಿ ಶೀಲಾ ಅನೀಶ್ ಅವರು ಕರ್ನಾಟಕದವರು. ಅವರು ಅಡಿಯಲ್ಲಿ ನಾವು ಭಾರತ ಒಕ್ಕೂಟದ ಅಡಿಯಲ್ಲಿ KFWL ಕೆಲಸ ಮಾಡ್ತಾ ಇದೆ. ಭಾರತ ಒಕ್ಕೂಟ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದರ ಅಧ್ಯಕ್ಷೆಯಾಗಿ ಕೂಡ ಫೀಡಾದ ಅಧ್ಯಕ್ಷೆಯಾಗಿ ಕೂಡ ನಮ್ಮ ಲೀಡರ್ ಶ್ರೀಮತಿ ಶೀಲಾ ಅನೀಶ್ ಅವರು ನಮ್ಮ ಕರ್ನಾಟಕದಲ್ಲಿ 2014ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ನ್ಯಾಯವಾದಿಗಳ ಸಮ್ಮೇಳನವನ್ನು ಆಯೋಜಿಸಿದ್ರು. ಅದು ಕೂಡ ಐತಿಹಾಸಿಕ ಸಮ್ಮೇಳನ ಆಗಿತ್ತು ಹೋಟೆಲ್ ಲಲಿತ್ ಅಶೋಕದಲ್ಲಿ. ಆದರೆ ಈ ಸಾರಿ ಕಾರ್ಯಕ್ರಮ ಏನು ನಾವು ಅಖಿಲ ಭಾರತ ಒಕ್ಕೂಟ ಮಹಿಳಾ ಒಕ್ಕೂಟದ ಮಟ್ಟದಲ್ಲಿ ನಡೆಸ್ತಾ ಇದ್ದೀವೋ ಇದು ಒಂದು ಐತಿಹಾಸಿಕ ಘಟನೆ ಆಗಲಿ ಅನ್ನುವ ಮಟ್ಟದಲ್ಲಿ ನಮ್ಮ ಘನ ಸರ್ಕಾರದಲ್ಲಿ ನಾವು ಕೇಳಿಕೊಂಡಾಗ ಅವರು ನಮಗೆ ವಿಧಾನಸೌಧದ ಬ್ಯಾಂಕೆಟ್ ಹಾಲನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ನ್ಯಾಯವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಈ ಮೂಲಕ ಕರೆ ಕೊಡುತ್ತಾ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ.